ರಾಷ್ಟ್ರೀಯ ಕುಸ್ತಿಪಟು ಕೂಡ ಹೌದು. ಪೂರ್ವಜರಿಂದ ಮಾವಿನ ತೋಟ ಬಂದಿದ್ದ ಅಥವಾ ನೀವು ಬೆಳೆದಿದ್ದ? ಈ ತರ ಮಾವಿನ ಹಣ್ಣು ತಿನ್ಲಿಕ್ಕೂ ಅದೃಷ್ಟ ಮಾಡಿರ್ಬೇಕ್ರಿ, ಪುಣ್ಯ ಮಾಡಿರ್ಬೇಕು. ನಾವು ಬೆಂಗಳೂರು ಜನಕ್ಕೆ ಪುಣ್ಯನೇ ಇಲ್ಲ. ಅದಕ್ಕೆ ಬನ್ನಿ, ನಮ್ಮ ಅಕೌಂಟ್ ಫಾಲೋ ಆಗಿದ್ರೆ ಉಚಿತವಾಗಿ ಕೊಡ್ತೀವಿ, ಕೆಜಿ ಗಟ್ಟಲೆ ಕೊಡ್ತೀವಿ, ತಗೊಂಡೋಗಿ. ಅದ್ರೆ ನಮ್ಮ ಅಕೌಂಟ್ ಫಾಲೋ ಆಗಿರ್ಬೇಕಷ್ಟೇ. ನಮ್ಮ ಹೆಸರು ಮೋಹನ್ ಅಂತ, ರಾಷ್ಟ್ರೀಯ ಕುಸ್ತಿಪಟು, ಅರೇಬನ್ಮಂಗ್ಲ ಚೊಕ್ನಳ್ಳಿ ನಿವಾಸಿ. ನಾವು ಈ ಮರ ನಾವು ಹುಟ್ಟಕ್ಕಿಂತ ಮುಂಚೆನೇ ಬೆಳೆದಿದ್ದಾರೆ. ಅಂದರೆ 30 ವರ್ಷದ ಮೇಲೆ ಈ ಮರದ ಆಯಸ್ ಅಂತ ಹೇಳ್ಬೋದು. ಈ ಮರದ ಟೇಸ್ಟ್ ಏನಪ್ಪ ಅಂದರೆ ರಸ್ಪುರಿ ಮಾವಿನ ಹಣ್ಣಿದು. ಈ ಥರ ಟೇಸ್ಟ್ ಇಡೀ ವರ್ಲ್ಡಲ್ಲಿ ಎಲ್ಲೂ ಸಿಗಲ್ಲ. ಈ ಥರ ಬೇಕಾದ್ರೆ ನೀವೇ ತಿಂದು ನೋಡ್ಬೋದು. ಬಂದು ನೋಡಿ ಈ ಥರ ನೋಡಿ, ಹಣ್ಣು ಮರದಲ್ಲೇ ಹಣ್ಣಾಗುತ್ತೆ. ಮರದ ಹಣ್ಣನ್ನೇ ತಿನ್ಬೇಕು ನೀವು. ಆದರೂ ಆ ಥರ ಟೇಸ್ಟು ನೀವು ಈ ಥರ ಎಲ್ಲೂ ಸಿಗಲ್ಲ. ಅಂದರೆ ಈ ಥರ ಮಾವಿನ ಹಣ್ಣು ಈ ಥರ ಕೆ ಜಿಗೆ ಮಾರ್ಕೆಟಲ್ಲಿ ಒಂದು 1000 ರೂಪಾಯಿ ಇರುತ್ತೆ ಬೆಲೆ. ಸಿಟಿಲೆಲ್ಲ ಪೌಡ್ರ್ ಹಾಕಿ, ಕೆಮಿಕಲ್ ಹಾಕಿ, ಈ ಥರ ನೀರೆಲ್ಲ ಅದ್ದಿ ಮಾಗಿಸ್ತಾರೆ. ನಮ್ಮಲ್ಲಿ ಏನು ಗೊತ್ತಾ, ನಾವು ಮರದಲ್ಲೇ ಹಣ್ಣಾಗಿರುತ್ತೆ. ಈ ಥರ ಮಾವಿನ ಹಣ್ಣು ಎಲ್ಲೂ ಸಿಗಲ್ವಲ್ಲ. ಅದಕ್ಕೆ ಹೌದು, ನೋಡಿ ಬೇಕಾದ್ರೆ ನೋಡಿಸಿ ಮನೆ ನೋಡಿ, ಇಲ್ಲಿ ಹಣ್ಣಾಗಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಹಣ್ಣಾಗಿದೆ ನೋಡಿ. ಇಲ್ಲಿ ನೋಡಿ, ಈ ಥರ ಕಡ್ಡಿ ಇತ್ಕೊಂಡು ಈ ಥರ ನೋಡಿ, ಮಾವಿನ ಹಣ್ಣು ಇದೀಗ ಹಣ್ಣು. ಹೌದು, ಹಣ್ಣಾಗಿದೆ. ಮತ್ತೆ ಹಸಿರು ಕಲರ್ ಇದೆ ಇದು ನೋಡಿ. ಇದಕ್ಕೆ ಕಲರ್ ಬರಲ್ಲ. ನೀವು ಸಿಟಿಲೆಲ್ಲ ಹಾಕಿ ಮಾಗಿಸ್ತಾರಲ್ಲ, ಅದಕ್ಕೆ ಕಲರ್ ಅರ್ಶಿನ ಕಲರು, ಕೆಂಪು ಕಲರ್ ಎಲ್ಲ ಬರುತ್ತೆ. ಅಸಲಿ ಮಾವಿನ ಹಣ್ಣಿಗೆ ಯಾವುದೇ ಕಾರಣಕ್ಕೂ ಕಲರ್ ಬರೋದೇ ಇಲ್ಲ. ಇದನ್ನ ನಾವು ಒಪ್ಕೊಳ್ಳೇಬೇಕು. ಎಷ್ಟೋ ರೈತರಿಗೆ ಗೊತ್ತೇ ಇರಲ್ಲ, ನಮ್ಮ ಸಿಟಿ ಜನರಿಗೆ ಗೊತ್ತೇ ಇಲ್ಲ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ನೆನ್ನೆ ಅಕೌಂಟ್ ಫಾಲೋ ಮಾಡಿದವರು ಮೆಸೇಜ್ ಮಾಡಿದರು, ಯಾವ ಥರ ಯಾಕೆ ಕಲರ್ ಬರಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾವು ಹೇಳಿದೆ, ಯಾವುದಿದ್ರು ಮಾವಿನ ಹಣ್ಣಿಗೆ ಯಾವುದೇ ಕಲರ್ ಇರಲ್ಲ. ಅದೇ ನೈಜ ಮಾವಿನ ಹಣ್ಣು ಆದರೆ ಅದು ಸ್ವರೂಪದ ಕಲರ್ ಬರುತ್ತೆ ಹೊತ್ತು ಯಾವುದೇ ಕಾರಣಕ್ಕೂ ಕಲರ್ ಬರಲ್ಲ. ಅದಕ್ಕೆ ಅವ್ರು ಇನ್ಸ್ಟಾಗ್ರಾಮ್ ಇವತ್ತು ಬರ್ತಾ ಇದ್ದಾರೆ, ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅವ್ರಿಗೆ 1 kg ಮಾವಿನ ಹಣ್ಣು ಬೇಕಂತೆ. ಅದಕ್ಕೆ ಬನ್ನಿ, ನಮ್ಮ ಅಕೌಂಟ್ ಫಾಲೋ ಆಗಿದ್ರೆ ಉಚಿತವಾಗಿ ಕೊಡ್ತೀವಿ, ಕೆಜಿ ಗಟ್ಟಲೆ ಕೊಡ್ತೀವಿ, ತಗೊಂಡೋಗಿ. ಅದೇ ನಮ್ಮ ಅಕೌಂಟ್ ಫಾಲೋ ಆಗಿರ್ಬೇಕಷ್ಟೇ. ನಿಮಗೂ ಯಾವಾಗ ಫಾಲೋ ಮಾಡಿರಿ, ನಿಮಗೊಂದು 2 kg ಎಕ್ಸ್ಟ್ರಾನೇ ಕೊಡ್ತೀವಿ. ಏನಂತೀರಾ? ಈ ಮರ ಬಂದು ಇದು ಸದ್ಯಕ್ಕೆ 2 ಮರ ಇದ್ದಾವೆ. ನಮ್ಮದು ನಮ್ಮ ಅಣ್ಣ ಬೇರೆ ತೋಪುಗಳು ಮತ್ತು 5 ಎಕರೆ ಎಲ್ಲ ಮಾವಿನ ಹಾಕಿದ್ದಾರೆ. ನಮ್ದು ಈ 2 ಮರ ಇರೋದು. ಈ 2 ಮರ ನಾವು ಇಡೀ ನಮ್ಮದು ಎಂಟರ್ ಫ್ಯಾಮಿಲಿ ಇದೆಯಲ್ಲ, ಎಲ್ಲ ಫ್ಯಾಮಿಲಿಗೂ ನಾವು ಕಳಿಸಿ ಕೂಡ ಮಾರ್ತೀವಿ. ಆದ್ರೂ ಹಣ್ಣು ಮಿಕ್ಕುತ್ತೆ. ನೆಕ್ಸ್ಟ್ ಇಯರ್ನ ಏನು ಮಾಡ್ತೀವಿ ಅಂದರೆ, ನಮ್ಮ ಫಾಲೋವರ್ಸ್ಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದ್ರೆ ಒಬ್ಬರು 1 kg ಮಾವಿನ ಹಣ್ಣು ಫ್ರೀಯಾಗಿ ಉಚಿತವಾಗಿ ಕೊಡ್ತೀವಿ. ಇದ್ರೆ ನಮ್ಮ ಹಳ್ಳಿ ಅಲ್ವಾ, ನೋಡಿ ಪಕ್ಕದಲ್ಲಿ ಕಾಡಿದೆ, ಫಾರೆಸ್ಟ್ ಇದೆ. ಆದ್ರಿಂದ ನಮ್ಗೆ ಇಲ್ಲಿ ಪ್ರಕೃತಿನೇ ಒಂಥರ ಸ್ವರ್ಗ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ನೋಡಿ. ನಮ್ಮ ನೈಜ ಬೆಂಗಳೂರು, ಇದು ನೈಜ ಬೆಂಗಳೂರು. ಯಾವುದೇ ವಾಹನದ ದಟ್ಟಣೆ ಇಲ್ಲ ನೋಡಿ. ನೋಡಿ ಪಕ್ಕದಲ್ಲಿ ಗಾಡಿ ಇದೆ. ಒಂದು ಹಳ್ಳಿ ಮಾತ್ರ ಹೇಳ್ತಾರೆ, ಏನು ಗೊತ್ತಾ, ಗಿಡಮೂಲಿಕೆಗಳದ್ದು ರಸ ಕುಡಿದ್ರೆ ಅಂದರೆ ವಾಸಿ ಆಗುತ್ತಂತೆ, ಕಾಯಿಲೆ ವಾಸಿ ಆಗುತ್ತಂತೆ. ಅಂದರೆ ಇಲ್ಲಿ ನೋಡಿ, ನಮ್ಮ ಪ್ರಕೃತಿನ ಭಕ್ತಿ ವಾಕಿಂಗ್ ಮಾಡಿದ್ರೆ ಸಾಕು, ಇಡೀ ಕಾಯಿಲೆ ಎಲ್ಲ ವಾಸಿ ಆಗ್ಬಿಡುತ್ತೆ. ನೋಡಿ ಹೇಗಿದೆ ಮಾವಿನ ಹಣ್ಣುಗಳು. ಈ ಥರ ಮಾವಿನ ಹಣ್ಣು ತಿನ್ಲಿಕ್ಕೂ ಅದೃಷ್ಟ ಮಾಡಿರ್ಬೇಕ್ರಿ, ಪುಣ್ಯ ಮಾಡಿರಬೇಕು. ನಾವು ಬೆಂಗಳೂರು ಜನಕ್ಕೆ ಪುಣ್ಯನೇ ಇಲ್ಲ. ಒಂದು ಗಿಡಕ್ಕೆ ಔಷಧಿ ಮೊದಲನೇ ಹೋಗ್ಬಿಡೋ ಟೈಮಲ್ಲಿ ಔಷಧಿ ಹೊಡಿಬೇಕು. ಔಷಧಿ ಹೊಡಿಬೇಕಂದ್ರೆ ಒಂದು ಗಿಡಕ್ಕೆ ಮಿನಿಮಮ್ ಒಂದು 500 ರೂಪಾಯಿ ಆಗಲೇ ಆಗುತ್ತೆ. ಅದು 2 ಟೈಮ್ ಔಷಧಿ ಹೊಡಿಬೇಕು, ಒಂದು 500 ರೂಪಾಯಿ ಖರ್ಚು ಬರುತ್ತೆ ಒಂದು ಗಿಡಕ್ಕೆ. ಅಂದರೆ ಒಂದು ಗಿಡಕ್ಕೆ ಒಂದು ಲಾಭ ಅಷ್ಟು ಬರುತ್ತೆ. ಅಂದರೆ ಒಂದು ಗಿಡದಿಂದ ಮಿನಿಮಮ್ ಒಂದು 10,000 ರೂಪಾಯಿ ಲಾಭ ಬರುತ್ತೆ ಒಂದು ಗಿಡಕ್ಕೆ. ಔಷಧಿ ಹೊಡೆದಿಲ್ಲ ಅಂದರೆ ಹಣ್ಣಾಗ ಮುಂಚೆನೇ ಊಜಿ ಹೊಡೆಯುತ್ತೆ, ಮತ್ತು ಹಣ್ಣಾದರೆ ಕೊಳ್ತೋಗುತ್ತೆ. ಔಷಧಿ ಹೊಡಿಲೇಬೇಕು. ಅಂದರೆ ಮೊದಲಾಗಿದ್ದರೆ ನೈಜ ಮಾವಿನ ಹಣ್ಣಲ್ಲಿ ಇದು ಬರೋತ್ತು, ಹಣ್ಣಾಗ್ಬಿಡತ್ತು. ಸರಿ, ನಾವು ಮರದಲ್ಲಿ ಹಣ್ಣಾಗಿ ಇದಾಗುತ್ತೆ, ಯಾವುದು ಹುಳ ಬೀಳ್ತಾ ಇರಲಿಲ್ಲ. ಈಗಿನ ವಾಸ್ತವ ಪ್ರಕಾರ ಹುಳ ಬೀಳುತ್ತೆ ಮಾವಿನ ಹಣ್ಣಿಗೆ. ಹೂವು ಸ್ಟಾರ್ಟ್ ಆದಾಗೆ ಔಷಧಿ ಹೊಡಿಬೇಕು. ಇದಕ್ಕೆಲ್ಲ ಈಗ ಹೂವು ಬಂದಾಗಲೇ ಸ್ಟಾರ್ಟಿಂಗು ಔಷಧಿ ಹೊಡಿಬೇಕು. ಔಷಧ ಸಿಂಪಡಿಸಣೆ ಮಾಡಿದ್ರೆ ಮಾತ್ರನೇ ಹಣ್ಣು ಈ ಥರ ನೀಟಾಗಿ ಕಾಣಿಸ್ಲಿಕ್ಕೆ ಮತ್ತೆ ಕುಲ್ಲೋಗ್ಲಿಕ್ಕೆ ಆಗಲ್ಲ, ಚೆನ್ನಾಗಿರುತ್ತೆ. ಇದು ಅಲ್ಲ, ಮಾರ್ಕೆಟಿಂಗ್ ಹೇಗೆ ಮಾರೋದು ಹೇಗೆ ನೀವು? ಮಾರ್ಕೆಟಿಂಗ್ ಅವರೇ ಬರ್ತಾರೆ ನಮ್ಮಲ್ಲಿ, ಅವರೇ ಬಂದು ಮಾರ್ಕೆಟ್ ತಗೊಳ್ತಾರೆ. ಅಂದರೆ ಯಾವ ತಗೊಳ್ತಾರೆ ಅಂದರೆ, ಹೂವು ಬಿಡುತ್ತಲ್ಲ, ಹೂವು ಬಿಟ್ಟಾದಾಗ ಹೂವಿನ ಮೇಲೆ ಹೂವು ಅವರೇ ತಗೊತಾರೆ. ಅವ್ರಿಗೆ ಹೂವು ಕಾಯಿ ಬಿಡದೇ ಇರಲಿ, ಹೌದು ಲೆಕ್ಕ ಫಸ್ಟ್ ಮಾತಾಡ್ತೀವೋ ಲೆಕ್ಕಾಚಾರ ಅದೇ ಇರುತ್ತೆ. ಅದು ಅವ್ರ ಮೇಲೆ ಡಿಪೆಂಡು. ಬ್ರೋಕರ್ ಇರುತ್ತಲ್ಲ, ಮೇನ್ ಬ್ರೋಕರುಗೆ ಇದು ಬೀಳುತ್ತೆ, ಲಾಭ ಅವ್ರಿಗೆ, ನಷ್ಟ ಆದರೂ ಅವ್ರಿಗೆ. ಇವಾಗ ಆನೆಕಲ್ ಬಿತ್ತು, ಯಾಕೆ ಗೊತ್ತಾ, ನಮ್ದೇನು ನಾವೇ ಇಟ್ಕೊಂಡು ಮಾರಾಟ ಟೈಮಲ್ಲಿ ನಮ್ಮ ಪೇಷನ್ಸ್ ಇರಲ್ಲ,
ನಮ್ಗೆ ಇದಿರೋಲ್ಲ ತಗೊಂಡೋಗಿ ಹೋಗ್ಬೇಕಾದ್ರೆ ನಮಗೂ ಮಾರ್ಕೆಟಿಂಗ್ ಮತ್ತು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಖರ್ಚಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಟ್ಟು ಲೆಕ್ಕ ಮೊದಲೇ ಮಾರ್ಬಿಡ್ತೀವಿ. ಅದರಿಂದ ನಷ್ಟ ಆದರೂ ಅವ್ರದ್ದೇ ಬ್ಲೋಕರ್ ಅದು ಇದಾದರೂ ಅಷ್ಟೇ. ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಆನೆಗಳು ಬಿದ್ದುಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ, ಬಿಡಿ ಮಾವಿನ ಎಲ್ಲ ಹೋಗ್ಬಿಡುತ್ತೆ. ಈಗ ಈ ಸಲ ಬೆಂಗಳೂರಲ್ಲೆಲ್ಲ ಬಿತ್ತಲ್ಲ ಮೊನ್ನೆ ಎಲ್ಲ ಆಲೆಕಲ್ಲೆಲ್ಲ, ಇಲ್ಲಿ ಬಿದ್ದಿಲ್ವಲ್ಲ, ಇಲ್ಲಿ ಬಿದ್ದಿಲ್ವಾ? ಬಿದ್ದಿದ್ರೆ ಇಡೀ ಮಾವಿನ ಹಣ್ಣೆಲ್ಲ ಹೊರಟೋಗ್ಬಿಡ್ತಾ ಇತ್ತು. ಇದೊಂದು ಪ್ರಕೃತಿ ಉಳಿಸಿದೆ. ಹೌದು. ಆಮೇಲೆ ಏನು ಹೇಳ್ತೀರಿ, ಈಗ ಬೆಂಗಳೂರಲ್ಲೆಲ್ಲ ಕೃಷಿ ಮರೆ ಆಗ್ತಾ ಇದೆ, ಎಲ್ಲರೂ ರಿಯಲ್ ಎಸ್ಟೇಟು ಭೂಮಿ ಈ ಥರ ಇದರಲ್ಲಿದ್ದಾರೆ ವ್ಯವಹಾರದಲ್ಲಿ. ನಾವು ಆ್ಯಕ್ಚುಲಿ ನಾವು ಗ್ರಾಮ ಪಂಚಾಯತಿ ಎಂಪ್ಲಾಯಿ, ಕುಸ್ತಿಪಟು. ನಾವು ಕುಸ್ತಿಪಟು ಆಗಿದ್ಗೂ ನಾವು ದಿನನಿತ್ಯ ನಾವು ಕೃಷಿ ಮಾಡ್ತೀವಿ. ಅದರ ಎಲ್ಲರೂ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಸಿಟಿ ಜನ ಅಷ್ಟೇ, ಹಳ್ಳಿ ಕಡೆ ಬಂದು ಕೃಷಿ ಮಾಡಲಿ. ಅದಕ್ಕಿಂತ ಜೀವನ ಆರೋಗ್ಯವೇ ಭಾಗ್ಯ. ಆರೋಗ್ಯಕ್ಕೆ ಮುಂಚೆ ನೀವು ಆರೋಗ್ಯಕ್ಕೆ ಇದಕ್ಕಿಂತ ನೀವು ಲಕ್ಷ ಸಂಪಾದನೆ ಮಾಡಿರಿ, ಅದು ಏನು ಯೂಸ್ ಇಲ್ಲ. 10,000 ಬೆಸ್ಟ್. ನಿಮಗೆ 10,000 ದುಡಿದ್ರೂ ಆರೋಗ್ಯ ಇದ್ದರೆ ನೀವು ಏನು ಬೇಕೋ ಮಾಡ್ಬೋದು, ಎಷ್ಟು ದಿನ ಬದುಕ್ಬೋದು. ಈಗ ಹಕ್ಕಿಗಳೆಲ್ಲ ತಿಂತಾವಲ್ಲ, ಅದಕ್ಕೆಲ್ಲ ಏನು ಮಾಡ್ತೀರಾ? ರೀ ತಿನ್ನಲಿ ಬಿಡ್ರಿ, ಎಷ್ಟು ತಿಂದ್ಬಿಡ್ತವೆ. ಅವು ಪಕ್ಷಿಗಳಲ್ಲ, ಅವಕ್ಕೂ ಆಹಾರ ಬೇಕಲ್ಲ, ತಿನ್ಕೊಂಡು ಹೋಗ್ಲಿ, ಪರವಾಗಿಲ್ಲ. ನಾವೇ ಬಿಡ್ತೀವಿ, ಬೇಕಾ ಒಂದು ಮರ ಬೇಕಾ ಬಿಡ್ತೀವಿ ಪಕ್ಷಿಗಳಿಗೋಸ್ಕರ ತಿನ್ಕೊಂಡು ಹೋಗ್ಲಿ. ನೋಡಿ ಪಕ್ಕದಲ್ಲಿ ಕಾಡಿದೆ, ತುಂಬ ನವಿಲುಗಳಿದ್ದಾವೆ. ನವಿಲುಗಳಿಗೆ ಆಹಾರ ಬೇಕಲ್ವಾ, ತಿನ್ಕೊಂಡು ಹೋಗ್ತವೆ. ದಿನ ಬಂದು ಒಂದು 20 ಮನೆ ತಿನ್ಕೊಂಡು ಹೋಗ್ತವೆ. ಹೌದು. ಈಗ ಇಲ್ಲಿ ಕೆಳಗಡೆ ಎಲ್ಲ ನೋಡಿ, ಈ ತರ ಕೆಳಗಡೆನೇ ಇದೆ, ಕೈಗೆ ಸಿಗೋ ತರ. ಹೌದು. ಇಂಥದ್ದೆಲ್ಲ ಬಂದು ತಿಂತವೆ. ಪ್ರಾಣಿಗಳೆಲ್ಲ ಯಾವ್ದಾದ್ರು ಇಲ್ಲಿ ಪ್ರಾಣಿಗಳು ಏನಿದಾವೆ ಅಂದ್ರೆ ಜಿಂಕೆ ಇದೆ, ಮೊಲ ಇದೆ, ಮತ್ತೆ ಕಾಡಂದಿಗಳಿದಾವೆ. ಮತ್ತೆ ಇಲ್ಲಿ ತುಂಬಾ ಮೇನ್ ಅಂದ್ರೆ ಹಂದಿಗಳ್ದಾಗ ಜಾಸ್ತಿ ಕಾಡಂದಿಗಳು. ಈ ಬುಡಕ್ಕೆ ಏನು ಕೊಡ್ತೀರಾ ಗೊಬ್ಬರ? ತಿಪ್ಪೆ ಗೊಬ್ಬರ ಹಾಕ್ತಿವಿ. ಮತ್ತೆ ಇಲ್ಲಿ ಇದೆವಲ್ಲ ಕಟ್ಟಿಂಗ್ಸ್ ಇದೆಲ್ಲ, ಈ ಥರ ಗೊಂಬೆಗೆ ಬಂದರೆ ಕಟ್ಟಿಂಗ್ಸ್ ಮಾಡ್ತಾರೆ. ಕಟ್ಟಿಂಗ್ಸ್ ಮಾಡಿದಾಗ ಇಳುವರಿ ಚೆನ್ನಾಗಿ ಬರುತ್ತೆ. ನಾವು ಕಟ್ಟಿಂಗ್ಸ್ ಮಾಡಲೇಬೇಕಾಗುತ್ತೆ. ಕಟ್ಟಿಂಗ್ಸ್ ಮಾಡಿದ್ರೆ ಕೊಂಬೆಗೆ ಇರೋದಕ್ಕೆ ಜಾಸ್ತಿ ಇಳುವರಿ ಬರಲ್ಲ. ಗಿಡದಿಂದನೇ ಈ ಥರ ಕಟ್ಟಿಂಗ್ ಮಾಡ್ತಾ ಹೋಗ್ಬೇಕಾ? ಹೌದು, ಗಿಡದಿಂದನೇ ಕಟ್ಟಿಂಗ್ ಮಾಡ್ಕೊಂಡು ಹೋದರೆ ನೀಟಾಗಿ ಇಳುವರಿ ಬರುತ್ತೆ, ಇಲ್ಲಾಂದರೆ ಇಳುವರಿ ಬರಲ್ಲ. ಈ ತುಂಬ ಕೃಷಿಯಲ್ಲೂ ತುಂಬ ಕಲಿಬೇಕಾಗುತ್ತೆ, ತುಂಬ ಉಪಯೋಗಿಸ್ಬೇಕಾಗುತ್ತೆ. ಈಗ ಬೆಂಗಳೂರು ಅಂತ ಹೇಳಿದ್ರೆ KDB ಅಕ್ವಿಸಿಷನ್ಸು, ಬಿಡದಿಯೆಲ್ಲ ಈಗ ಟೌನ್ಶಿಪ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ರೈತರಿಗೆ ಕೃಷಿ ಮಾಡಬೇಕು ಅಂತ ಮನಸ್ಸಿರುತ್ತೆ, ಗೌರ್ಮೆಂಟ್ ಕಿತ್ಕೊಳ್ಳುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಸರ್ಕಾರ ನಮ್ದು ಹೇಳಿ 2008ರಲ್ಲಿ ನಮ್ಮ ಅರೆಬಂದನಗರ ಗ್ರಾಮದಲ್ಲಿ ಎಲ್ಲ ಕೃಷಿ ಮಾಡ್ತಾಯಿದ್ರು. ಎಲ್ಲ ಕಡೆನೂ ಬೆಳೆ ಬೆಳೀತಾ ಇದ್ರು. ಈಗ ಯಾರು ಬೆಳೆ ಬೆಳೀತಾ ಇಲ್ಲ. ಮತ್ತು ಆರೋಗ್ಯ ಕೂಡ ಕೆಟ್ಟೋಗ್ಬಿಟ್ಟಿದೆ. ಆರೋಗ್ಯ ಕೆಡುತ್ತೆ ಮೇನು. ನಮಗೆ ಕೃಷಿ ಅಕ್ವೈರ್ ಮಾಡೋದ್ರಿಂದ ರೈತ ಉಳುಮೆ ಮಾಡಲ್ಲ, ಆರಾಮಾಗಿರ್ತಾನೆ, ಸೋಮಾರಿಗಳಾಗ್ತಾರೆ, ಮತ್ತು ಹೊಟ್ಟೆ ಬೆಳೆಸ್ಕೊತಾರೆ. ಆಮೇಲೆ ಶುಗರ್, BP, ಅಸ್ತಮ ಎಲ್ಲ ಬಂದ್ಬಿಟ್ಟು ಬೇಗ ಸಾಯ್ತಾರೆ. ಮೇನ್ ಉದ್ದೇಶ ಅಂದರೆ ಆರೋಗ್ಯ ಕೆಡುತ್ತೆ. ರೈತ ಕೃಷಿ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನ ಬಗ್ಗೆ ನಾವು ಗಮನ ವಹಿಸಲೇಬೇಕು. ಯಾವುದೇ ಸರ್ಕಾರ ಆಗ್ಬೋದು, ಏನೇ ಆಗ್ಬೋದು, ರೈತರಿಗೆ ಅವಕಾಶ ಮಾಡೇ ಕೊಡಬೇಕು. ನಿಮಗೆ ಜಾಗ ಬೇಕಾಗುತ್ತಾ? ಈ ಕಡೆ ಗುಲ್ಬರ್ಗ, ರಾಯಚೂರು ಆ ಕಡೆ ಹೋಗಿ, ತುಂಬ ಜಾಗ ಸಿಗುತ್ತೆ. ಆ ಕಡೆ ಅಭಿವೃದ್ಧಿ ಮಾಡಿ. ಬೆಂಗಳೂರು ಒಂದು ಎಲ್ಲದಕ್ಕೂ ಕಣ್ಣಾಗ್ಬಿಟ್ಟಿದೆ, ಏನು ಮಾಡೋದು? ಹಂಗೇನಿಲ್ಲ. ಬೆಂಗಳೂರು ಒಂದೇ ಅಲ್ಲ, ತುಂಬ ಜಾಗ ಇದೆ. ಆ ಕಡೆ ಬೆಳೆಸ್ಕೊಬೋದು. ಆ ಕಡೆ ನೋಡಿ, ಶುಗರ್ ಫ್ಯಾಕ್ಟ್ರಿ ಮಾಡ್ತಾರೆ, ಬೇರೆ ಹೊಗೆ ಬರೋ ಕಾರ್ಖಾನೆಗಳು ಮಾಡ್ತಾರೆ. ಆ ಕಡೆ IT-BT ಕಂಪ್ನಿಗಳು ಆ ಕಡೆ ಮಾಡಿ, ಕಲಬುರಗಿ, ರಾಯಚೂರು, ಗುಲ್ಬರ್ಗ ಆ ಕಡೆ ಮಾಡಿ, ಆರಾಮಾಗಿ ಇದು ಅಭಿವೃದ್ಧಿ ಆಗುತ್ತೆ. ಆ ಕಡೆ ಹಿಂದುಳಿದ ಪ್ರದೇಶಗಳಲ್ಲ ಅವು. ನೋಡಿ, ಆ ಕಡೆ ಹಿಂದುಳಿದ ಪ್ರದೇಶಗಳಾಗಿ ಉಳ್ಕೊಂಡ್ಬಿಟ್ಟಿದೆ. ಯಾಕಂದರೆ ಆ ಕಡೆ ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ಈಗ ಈ ಯುವಕರಿಗೆ ಏನು ಹೇಳ್ತೀರಾ? ನೀವು ಯಂಗ್ಸ್ಟರು ಕೃಷಿ ಕಡೆಗೆ ಬಂದಿದ್ದೀರಾ ಅಥವಾ ಕೃಷಿ ಮಾಡ್ತಾ ಇದ್ದೀರಾ, ಕುಸ್ತಿ ಜೊತೆಗೆ ನೀವು ಕುಸ್ತಿಪಟು ಆದ್ರೂ, ಈಗಿನ ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ? ಈಗಿನ ಯಂಗ್ಸ್ಟರ್ಸ್ಗೆ ಎಲ್ಲ ಜಿಮ್ಗೆ ಹೋಗ್ತಾರೆ. ಜಿಮ್ಗೆ ಹೋಗೋದು ಬಿಟ್ಬಿಟ್ಟು ಕೃಷಿ ಮಾಡಿ. ಇಲ್ಲ ವ್ಯಾಯಾಮ, ನಮ್ಮ ಮತ್ತೆ ಕುಸ್ತಿ ಕ್ಲಬ್ಗೆ, ಮಹಾಭಾರತ ಕುಸ್ತಿ ಕ್ಲಬ್ಗೆ ಬನ್ನಿ, ನಮಗೆ ವ್ಯಾಯಾಮ ಮಾಡಿಸ್ತೀವಿ, ನಮಗೆ ಆರೋಗ್ಯ ಸಮತೋಲನ ಇಟ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಇದರಿಂದ ನಮಗೆ ಆರೋಗ್ಯ ಕಡೆ ಗಮನ ಕೊಡಲೇಬೇಕಾಗುತ್ತೆ. ಆರೋಗ್ಯ ಭಾಗ್ಯ. ಮತ್ತು ನೀವು ಈ ಥರ ಜಿಮ್ಗೆ ಹೋಗೋದ್ರಿಂದ 7 ದಿನ ಬಾಡಿ ಬರುತ್ತೆ, ನಮಗೆ ಇಳಿದೋಗ್ಬಿಡುತ್ತೆ. ಅದಕ್ಕೇ ನೀವು ಯಾವತ್ತಿದ್ರೂ ಹಳ್ಳಿ ಕಡೆ ಬನ್ನಿರಿ, ಹಳ್ಳಿಯಲ್ಲಿ ಕೆಲಸ ಮಾಡಿರಿ. ನೀವು ಸಿಟಿಲಿ ಜಿಮ್ಗೆ ಹೋಗಿ 2 ಅವರ್ ಮಾಡೋಕ್ಕಿಂತ ನಮ್ಮ ಹೊಲದಲ್ಲಿ ಮತ್ತು ಕೃಷಿಯಲ್ಲಿ 10 ನಿಮಿಷ ಮಾಡಿ ಸಾಕು. ಅದ್ರ ಕದರೇ ಬೇರೆ. ಮಣ್ಣಲ್ಲಿ ಪವರ್ ಇದೆ ರೀ. ಮಣ್ಣಲ್ಲಿ ಪವರ್ ಹೋಗಿಲ್ಲ, ಮಣ್ಣಲ್ಲಿ ಗುದ್ದಾಡಿ. ಜಿಮ್ಮಲ್ಲಲ್ಲ.